26 ಲಕ್ಷ ಏನೋ ಗಾಡಿ ಇದು. ಎಲ್ಲ ಕಡೆನೂ ಬೈಕರ್ಸ್ದೇ ಹವಾ ಆಗಿದೆ. ಹೆಸರೇನಂದೆ ಗಮ್ಮರ್ ಗಾರ್ಡನ್ ಇಂದ ಓಡ್ತಾ ಇದೀವಿ. ಈಗ ಹೋಟ್ಲಲ್ಲಿ ಹೋಗಿ ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವು IBW ಇವೆಂಟ್ ಹೋಗ್ತೀವಿ. IBW ಅಂದ್ರೆ ಏನಿಲ್ಲ, ಇಂಡಿಯನ್ ಬೈಕ್ ವೀಕ್ ಅಂತ. ಈ ಇವೆಂಟ್ ಹೆಂಗಿರುತ್ತೆ ಅಂದ್ರೆ ತುಂಬಾ ಜನ ಇವೆಂಟ್ಸ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಇಂಟ್ರೆಸ್ಟ್ ಇರೋರು ಒಂದೊಂದು ಇವೆಂಟ್ ಹೋಗಿ ಅಟೆಂಡ್ ಮಾಡಬಹುದು. ಒಬ್ರಿಗೆ ಮಾಡಿಫೈ ಮಾಡಿರೋಂಥ ಬೈಕ್ಸ್ ನೋಡೋದಕ್ಕೆ ಇಷ್ಟ ಇರುತ್ತೆ, ಇನ್ನೊಬ್ರಿಗೆ ಈ ಟ್ರಾವೆಲರ್ಸ್ ನೋಡ್ಬೇಕು ಅಂತ ಇರುತ್ತೆ. ಆ ರೀತಿ ಯಾಕಂದ್ರೆ ನಾನು ನೋಡಿದೆ, ಆ ಒಂದು ಇವೆಂಟ್ PDF ಕಳ್ಸಿದ್ರು, ಅದ್ರಲ್ಲಿ ನೋಡಿದೆ 17 ವರ್ಷ 8 ಲಕ್ಷ ಕಿಲೋಮೀಟರ್ ಓಡಿಸಿದಾರಂತೆ ಇಬ್ರು. ಲಿಸ್ಸಾ ಮತ್ತೆ ಇನ್ನೊಂದು ಹೆಸರೇನೋ ನೆನಪಿಲ್ಲ, ನಾನು ಹಾಕ್ತೀನಿ. ಅವರಿಬ್ಬರ ಒಂದು ಸ್ಪೀಚ್ ಇರುತ್ತೆ. ಈ ರೀತಿ ಒಬ್ಬೊಬ್ಬರು ರೈಡರ್ಸು ಅವರವರ ಎಕ್ಸ್ಪೀರಿಯನ್ಸ್ನ ಹಂಚ್ಕೊಂಡಿರ್ತಾರೆ. ಈ ರೀತಿ ತುಂಬ ವಿಷಯಗಳು ಈ ಒಂದು IBW ಇವೆಂಟಲ್ಲಿ ನಡೆಯುತ್ತೆ. ಏನು ಗುರು, TVS ಅವರು ಮೋಟೋ ಸೋಲು, ಓಕೆ ಇವರು ಸಪ್ರೇಟ್ ಮೋಟೋ ಸೋಲ್ ಅಂತ ನಡೆಸ್ತವ್ರೆ. ಹಾಯ್, 26 ಲಕ್ಷ ಏನೋ ಗಾಡಿ ಇದು. ಏನಾಯ್ತು मालूम नहीं, क्या भी नहीं, उधर ट्रैफिक है, वो क्या कर रहे हैं मालूम नहीं. ಏನ್ ಗುರು, ಎಲ್ಲ ಗಾಡಿ ಎಕ್ಸಿಟ್ ಆಗ್ತೈತೆ, ಏನ್ ಕತೆ ಅಂತ ಗೊತ್ತಿಲ್ವೇ, ಏನ್ ನಡೀತೈತೆ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾ ಇದೀವಿ. ಏನೋ ಗಾಡಿ ಪಾರ್ಕ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾವ್ರ, ಇಲ್ಲ ಸುಜುಕಿದೆ ಏನಾದ್ರು ಸಪ್ರೇಟ್ ಜಾಗ ಇದೆಯಾ, ಒಂದು ಅರ್ಥ ಆಗ್ತಲ್ಲ ಗುರು. ನಾನೆಲ್ಲ ಇವ್ರದೇ ಸಪ್ರೇಟ್ ಜಾಗ ಇದೆ ಅದಕ್ಕೆ ಸುತ್ತಿಸ್ತವ್ರೆ ಅನ್ಕೊಂಡೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ನಾನೆಲ್ಲ ಸುಜುಕಿ ಅವರು ಸಪ್ರೇಟ್ ಒಂದು ಸ್ಪೇಸ್ ತಗೊಂಡಿರ್ತಾರೆ, ಅದ್ರಲ್ಲಿ ನಮ್ಮ ಗಾಡಿನೆಲ್ಲ ಪಾರ್ಕ್ ಮಾಡ್ಬೋದು ಅನ್ಕೊಂಡೆ. ಬಟ್ ಆ ರೀತಿ ಏನಿಲ್ಲ, ಬಟ್ ಒಂದು ಸ್ಟಾಲ್ ಇದೆ ಅನ್ಸುತ್ತೆ, ಅಲ್ಲಿ ಹೋಗ್ತಾ ಇದೀವಿ ಈಗ, ನೋಡೋಣ. ಈ IBW ಇವೆಂಟ್ಗೆ ಆಲ್ರೆಡಿ ಸುಜುಕಿ ಅವರು ಪಾಸಸ್ ನ ತಗೊಂಡು ಆ ಟಿಕೆಟ್ ಡೀಟೇಲ್ಸ್ ನ ನಮ್ಮ ಮೇಲ್ ಐಡಿಗೆ ಕಳಿಸಿದ್ರು. ಆ ಟಿಕೆಟ್ ಡೀಟೇಲ್ಸ್ ನ ಇಲ್ಲಿ ತೋರಿಸಿದ್ರೆ ಈ ರೀತಿ ಒಂದು ಟ್ಯಾಗ್ ಕೊಡ್ತಾರೆ. ಇದ್ರ ಪ್ರೈಸ್ ಬಂದು 3000 ರೂಪೀಸ್. ನೀವು ಬರೀ ಒಂದಿನ ಮಾತ್ರ ಇವೆಂಟ್ ಬರ್ತೀರಾ ಅಂದ್ರೆ ಅದ್ರ ಟಿಕೆಟ್ ಪ್ರೈಸ್ ಸ್ವಲ್ಪ ಕಡಿಮೆ ಇರುತ್ತೆ. ಬ್ರೋ, ನಿನ್ಗೆ ಏನ್ ಅನಿಸ್ತಾ ಇದೆ? ಬೈಕ್ಸ್ ನೋಡಿದ್ರೆ ಹ್ಯಾಪಿಯಾಗಿ ಅನಿಸ್ತಾ ಇದೆ, ಬಟ್ ಇವ್ರು ಮಾಡಿರೋದು ನೋಡ್ತಾ ಇದ್ರೆ ಬೇಜಾರಾಗ್ತಾ ಇದೆ. ಆದ್ರೆ ಬೆಳಗಿಂದ ಚೆನ್ನಾಗೇ ಮಾಡಿದ್ರು. ಅಯ್ಯೋ, ಡಬಲ್ ಮೀನಿಂಗು ಸರ್. ಯಾವ್ದು ಡಬಲ್ ಮೀನಿಂಗು? ಆದ್ರೆ ಬೆಳಗಿಂದ ಚೆನ್ನಾಗೇ ಮಾಡಿದ್ರು. ಆದ್ರೆ ನನಗೆ ಗೊತ್ತಿರಂಗೆ ಬೆಳಗ್ಗೆ ಅಲ್ಲ, ನಿನ್ನೆಯಿಂದನು ಟೈಮ್ ಟು ಟೈಮ್ ಎಲ್ಲ ಕರೆಕ್ಟ್ ಊಟ ತಿಂಡಿ ಎಲ್ಲ ನೋಡ್ಕೊಂಡ್ರು. ಆದ್ರೆ ಈಗ ಎಲ್ಲೋಗಿ ನಿಲ್ಲಿಸ್ಬೇಕು ಗಾಡಿ, ಏನು ಎತ್ತ ಏನು ಹೇಳಿಲ್ಲ ಅವರು. ಅದೇ ನನಗೆ ಸ್ವಲ್ಪ ಬೇಜಾರಾಗಿತ್ತು. ಆಮೇಲೆ ಆಕ್ಚುಲಿ ನನಗೆ ಗೊತ್ತಿರಂಗೆ ಇವತ್ತು ಮಧ್ಯಾಹ್ನದಿಂದನೂ ಸ್ವಲ್ಪ ಮಕ್ಕರಾಗೆ ಹೋಗ್ತಾ ಇರೋದು. ಲೇಟ್ ಆಯ್ತು, ಊಟಕ್ಕೆ ಲೇಟ್ ಆಯ್ತು, ಪ್ರತಿಯೊಂದು ಲೇಟೇ ಆಗಿರೋದು. ನೀನ್ ಕೋಪ ಮಾಡ್ಕೋಬಾರ್ದು, ನೀನ್ ನೊಂದ್ಕೋಬಾರ್ದು. ಹೋಂಡಾ ಸೂಪರ್ ಸ್ಪೋರ್ಟ್ 400 ಅಂತ BSA ಸೈಕಲ್ ನೋಡಿ, BSA ಬೈಕ್. ಒಬ್ಬ ಟ್ರಾವೆಲರ್ ಆಗಿ ನನಗೆ ಈ BMW ನೋಡಿದ ತಕ್ಷಣ ಸಖತ್ ಇಷ್ಟ ಆಗೋಯ್ತು. ಅದ್ರ ಟಾಪ್ ಬಾಕ್ಸು, ಸೈಡ್ ಬಾಕ್ಸು ಎಲ್ಲ ಸಖತ್ ಆಗೈತಾರೆ. ನನಗೆ ಗೊತ್ತಿರೋಂಗೆ ಈ ಒಂದು ಬೈಕ್ ಬಂದು ವರ್ಲ್ಡ್ ರೈಡ್ ಮಾಡಿರುತ್ತೆ ಅನ್ಕೊಂತೀನಿ. ಸೂಪರ್ ಆಗಿ ರೆಡಿ ಮಾಡಿದಾರಲ್ಲ ಈ ಬೈಕ್ನ ನೋಡಿ. ಈ ಒಂದು ಎಕ್ಸೆಲ್ ಅಲ್ಲಿ ಏನು ಕನ್ಯಾಕುಮಾರಿ ಟು ಕಾರ್ದುಂಗ ಪಾಸ್ ಲಡಕ್ ಗಂಟನೂ ಹೋಗಿದ್ದಾರೆ. ಅದು XL 50 ಪೆಡಲ್ದು ಬರ್ತಾ ಇತ್ತು ಗೊತ್ತಾ ಮುಂಚೆ, ಆ ಗಾಡಿ ಇದು. HD 350 ಸಿಕ್ಕು. ಹಳೆ ಯಾವುದೋ ಬುಲೆಟು, ಕೈಯಲ್ಲಿ ಗೇರ್ ಹಾಕೋದು ನೋಡಿ. ಇಲ್ಲಿರೋದೆಲ್ಲ ಫುಲ್ ಹಳೆ ಗಾಡಿಗಳೇ, ಸಕ್ಕತ್ತಾಗೈತೆ ಒಂದೊಂದು ಗಾಡಿನೂ ನೋಡೋದಕ್ಕೆ. ಬಟ್ ವಿಡಿಯೋ ಆ್ಯಡ್ ಮಾಡಿರ್ತೀನಿ ನೋಡಿ. ನನ್ನ ವಾಯ್ಸು ತುಂಬಾ ಲೋ ಆಗಿ ತುಂಬ ನಾಯ್ಸಿ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲಿ ಎಲ್ಲ ಕಡೆನೂ ಬೈಕರ್ಸ್ದೇ ಹವಾ ಆಗಿದೆ. ಎಕ್ಸ್ಪಲ್ಸ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ, ಒಳ್ಳೆ ಟ್ರ್ಯಾಕ್ ಗಾಡಿ ತರ ತುಂಬಾ ಚೆನ್ನಾಗೈತೆ ನೋಡಕ್ಕೆ ಎಕ್ಸ್ಪಲ್ಸ್. 3, 2, 1 ಇಲ್ಲೆಲ್ಲ ಪೂರ್ತಿ
ಬರೀ ಆಕ್ಸೆಸರೀಸ್ ಮಾತ್ರ ಇಟ್ಟಿದ್ದಾರೆ. ಅಂದರೆ ಸಮ್ ಡಿಸ್ಕೌಂಟ್ಸ್ ಹೋಗ್ತಾ ಇರುತ್ತೆ ಎಲ್ಲ ಆಕ್ಸೆಸರೀಸ್ ಮೇಲೂ. ನಾನು ಕೆಲವೊಂದು ಕಡೆ ನೋಡಿದೆ ಜಾಕೆಟ್ಸ್ ಮೇಲೆಲ್ಲ 30%, 20% ಅಂತೆಲ್ಲ ಡಿಸ್ಕೌಂಟ್ ಹಾಕಿದ್ರು. ಬಟ್ ನಾನು ಯಾವುದು ತೊಗೊತಾ ಇಲ್ಲ. ನಾನು ತೊಗೊಂಡಿರೋದು ಒಂದು 4 ಸ್ಟಿಕ್ಕರ್ ಏನೋ ತೊಗೊಂಡೆ, ಒಂದು 4 ಬ್ಯಾಟ್ಸ್ ತೊಗೊಂಡೆ ಅಷ್ಟೇ. ಆ್ಯಕ್ಚುಲಿ ನನ್ನ ಹತ್ರ ಎಲ್ಲ ಆಕ್ಸೆಸರೀಸು ಇದೆ, ಯಾವುದು ಬೈ ಮಾಡಬೇಕು ಅಂದ್ಕೊಂಡಿರಲಿಲ್ಲ. ನಮ್ಮ ಬ್ರೋಗ್ ಮಾತ್ರ ಒಂದು ಗ್ಲೌಸ್ ತೊಗೊಬೇಕು, ಯಾಕಂದರೆ ಅವರು ಗ್ಲೌಸ್ ಇಲ್ಲದೆ, ರೈಡಿಂಗ್ ಜಾಕೆಟ್ ಇಲ್ಲದೆ ಆಲ್ರೆಡಿ ಗೋವಾಗೆ ಬಂದು ರೀಚ್ ಆಗಿದ್ದಾರೆ ಸೇಫಾಗಿ. ಐ ಸ್ಕ್ವಾಡ್ ಈಗ ಇಲ್ಲಿಂದ ಓಡ್ತಾ ಇದ್ದೀವಿ. ಈಗ 8 ಗಂಟೆ ಆಗ್ತಾ ಇದೆ. ನಮ್ಮ ಫ್ರೆಂಡ್ ಎಲ್ಲ ಏನೋ ನಮ್ಮ ಜೊತೆ ಬಂದವ್ರಿಗೆಲ್ಲ ಏನೋ ಸುಸ್ತಾಗ್ತಾ ಇದೆ, ರೂಮ್ಗೆ ಹೋಗ್ತೀನಿ ಅಂತ ಇದ್ರು. ಸರಿ ಆಯಿತು ಹೋಗೋಣ ಅಂತ ಓಡ್ತಾ ಇದ್ದೀವಿ. ಮತ್ತು ಇಲ್ಲಿಂದ ನಾನು ಕೆಸಿನೋ ಹೋಗೋಣ ಅಂದ್ಕೊಂಡಿದ್ದೀನಿ. ನಾನು ಒಬ್ಬನೇ ಇರೋದು ಸದ್ಯಕ್ಕೆ ಪ್ಲ್ಯಾನ್ ಮಾಡಿರೋದು. ಬೇರೆ ಯಾರಾದರೂ ಜಾಯ್ನ್ ಆದರೆ ಕೆಸಿನೋಗೆ ಹೋಗ್ತೀನಿ. ನೋಡೋಣ, ಅಲ್ಲೇನಾದರೂ ವೀಡಿಯೋ ಮಾಡೋಕ್ಕಾದ್ರೆ ಶೂಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಒಂದು ರೈಡ್ಗೆ ಸ್ಪಾನ್ಸರ್ ಮಾಡಿದಂಥ 9 ಸ್ಟಾರ್ ಸುಜುಕಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ, ನೀವು ಸುಜುಕಿ ಗಾಡಿ ತಗೊಬೇಕು ಅನ್ಕೊಂಡಿದ್ರೆ ಅಂದ್ರೆ 9 ಸ್ಟಾರ್ ಸುಜುಕಿಗೆ ಒಂದ್ಸಲ ವಿಸಿಟ್ ಮಾಡಿ. ಬೆಂಗಳೂರಲ್ಲೇ ಇವರ 3 ಬ್ರಾಂಚ್ ಇದೆ, HSR, ಹೊಸ ರೋಡ್ ಮತ್ತೆ ಬನ್ನರ್ಘಟ್ಟ ರೋಡ್. ನೀವು ಕಾಲ್ ಮಾಡಿ ಎಂಕ್ವೈರಿ ಮಾಡೋದಕ್ಕೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಶೋರೂಮ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.